ಓಕೆ, ಈಗ ಡಿ ಕೆ ಶಿವಕುಮಾರ್ ಅವರಿಂದ ಹೈಕಮಾಂಡ್ ವಿವರಣೆಯನ್ನು ಕೇಳಿದೆ. ಪಕ್ಷಕ್ಕೆ ತೀವ್ರ ಮುಜುಗರ ಎದುರಾಗುವಂತಹ ಸಂದರ್ಭ. ಹಾಗಾಗಿ ಈಗಷ್ಟೇ ಚಿದಂಬರಂ ಕರೆ ಮಾಡಿದ್ರು, ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ, ನಾನು ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ. ನಾವು ಹೆಂಗೆ ಸಂವಿಧಾನ ಬದಲಾಯಿಸೋದಕ್ಕೆ ಸಾಧ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ BBMP ಬಜೆಟ್ ಪೂರ್ವಭಾವಿ ಸಭೆ ಇತ್ತು, ಆ ಸಭೆಯಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು. ಸದ್ಯಕ್ಕಂತೂ ಹೈಕಮಾಂಡ್ ಇವಾಗ ವಿವರಣೆಯನ್ನು ಕೇಳಿದೆ. ಯಾಕೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದರಿಂದ ಮುಜುಗರ ಎದುರಾಗಿದೆ. ಡಿ ಕೆ ಶಿವಕುಮಾರ್ ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಶಾಸಕ ರಿಜ್ವಾನ್ ಅರ್ಷದ್ ಎದುರು ಈಗಷ್ಟೇ ಚಿದಂಬರಂ ಅವರು ಕರೆ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸ್ಪಷ್ಟನೆ ಕೊಟ್ಟಿದ್ದೇನೆ, ನಾನು ಎಲ್ಲೂ ಕೂಡ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡೇ ಇಲ್ಲ. ಅಷ್ಟು ಅಲ್ಲದೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಮ್ಮ ಕೈಲಿ ಹೆಂಗಾಗುತ್ತೆ, ಈ ರೀತಿ ಸ್ಪಷ್ಟನೆಯನ್ನು ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅಲ್ಲಿಗೆ ಹೈಕಮಾಂಡ್ ಕೂಡ ಈ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಡಿ ಕೆ ಶಿವಕುಮಾರ್ ಅವರ ಒಂದೊಂದು ಹೇಳಿಕೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಸೊ ಇದೆಲ್ಲವನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸ್ತಾ ಇದೆ. ಜೊತೆಗೆ ರಾಜ್ಯಸಭೆಯಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ. ಪ್ರಸ್ತಾಪ ಆಗಿರೋದ್ರಿಂದನೇ ಈಗ ಡಿ ಕೆ ಶಿವಕುಮಾರ್ ಅವರಿಂದ ಹೈಕಮಾಂಡ್ ವಿವರಣೆಯನ್ನು ಕೇಳಿದೆ. BBMP ಬಜೆಟ್ ಪೂರ್ವ ಸಿದ್ಧತಾ ಸಭೆ. ಈ ಸಭೆಯಲ್ಲಿ ಬಹುತೇಕ ಬೆಂಗಳೂರಿನ ಶಾಸಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಜಮೀರ್ ಅವರಿದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಕೃಷ್ಣ ಬೈರೇಗೌಡರಿದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ. ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ಜಮೀರ್ ಅವರ ಮಧ್ಯದಲ್ಲಿ ಕೂತ್ಕೊಂಡು ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೌದು, ನನಗೆ ಈಗಷ್ಟೇ ಚಿದಂಬರಂನಿಂದ ಕರೆ ಬಂದಿತ್ತು, ಈ ಹೇಳಿಕೆ ಬಗ್ಗೆ ನಾನು ಆಲ್ರೆಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ ಅಂತ ಅವರು ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಹಂಚಿಕೊಂಡಿರ್ತಕ್ಕಂಥ ಅಭಿಪ್ರಾಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಡಿ ಕೆ ಶಿವಕುಮಾರ್ ಈಗಲೂ ಕೂಡ ತಮ್ಮ ಮಾತಿಗೆ, ತಮ್ಮ ನಿಲುವಿಗೆ ಬದ್ಧವಾಗೇ ಇರ್ತಾರಾ ಅಂತ? ಯಾಕೆಂದರೆ ವೈಯಕ್ತಿಕವಾಗಿ ಮಂತ್ರಿಗಳ ಜೊತೆ ಮಾತನಾಡಬೇಕಾದ್ರೂ ಕೂಡ ಇದೇ ಸ್ಪಷ್ಟನೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಅರವಿಂದ್, ಖಂಡಿತವಾಗಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಾರೆ BJPಯವರು ಅಂತ ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್. ಜೊತೆಗೆ ಸಂವಿಧಾನದ ಪುಸ್ತಕವನ್ನು ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಒಂದು ರೆಡ್ ಬುಕ್ ಏನಿತ್ತು ಅದನ್ನು ಜೇಬಲ್ಲಿ ಇಟ್ಕೊಂಡು ಓದೋದ ಕಡೆಗಳೆಲ್ಲ ಕೂಡ ಕ್ಯಾಂಪೇನ್ ಮಾಡ್ತಾಯಿದ್ರು. ಹಾಗಾಗಿ ಬಹುದೊಡ್ಡ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗ ಮಾಡಿತ್ತು. BJPಯ ಕೆಲ ಸಂಸದರ ಹೇಳಿಕೆಗಳನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಆಗಲೂ ಕೂಡ ಕರ್ನಾಟಕದ ಸಂಸದರೇ ಟಾರ್ಗೆಟ್ ಆಗಿದ್ದವರು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಕ್ಯಾಂಪೇನ್ ಮಾಡಿತ್ತು. ಈಗ ಅದು ರಿವರ್ಸ್ ಆಗ್ತಾ ಇದೆ. ಈಗ ಕರ್ನಾಟಕದವರ ವಿಚಾರಕ್ಕೆ ಒಂದು ರೀತಿಯಲ್ಲಿ ದೇಶದಾದ್ಯಂತ ದೊಡ್ಡ ಮಟ್ಟದ ಕ್ಯಾಂಪೇನನ್ನು BJP ಮಾಡ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಆಗ ಡಿ ಕೆ ಶಿವಕುಮಾರ್ ಅವರು ಖಾಸಗಿ ವಾಹಿನಿಯ ಕಾನ್ಕ್ಲೇವ್ನಲ್ಲಿ ಮುಸ್ಲಿಂ ಮೀಸಲಾತಿಯನ್ನು ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಎಲ್ಲೋ ಒಂದು ಕಡೆ ತಿದ್ದುಪಡಿಗೂ ಮತ್ತು ಬದಲಾವಣೆಗಳು ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಕೋರ್ಟ್ಗೆ ಹೋಗ್ತಾರೆ ಕೆಲವರು, ಕೋರ್ಟ್ಗೆ ಹೋಗುವಂಥ ಇದು ಕೂಡ ನಮಗೆ ಗೊತ್ತಿದೆ. ನೋಡ್ತಾ ಇರಿ, ಒಳ್ಳೆ ದಿನ ಬರುತ್ತೆ. ಹಾಗಾಗಿ ಭಾಳಷ್ಟು ಸಲ ಸಂವಿಧಾನ ಬದಲಾವಣೆ ಅಂದರೆ ತಿದ್ದುಪಡಿಯ ವಿಚಾರಕ್ಕೆ ಹೋಗಿ ಬದಲಾವಣೆ ಅಂತ ಹೇಳಿದಾರೋ ಅಥವಾ ಮತ್ತೇನೋ ಗೊತ್ತಿಲ್ಲ, ಅದನ್ನು ಆ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ನಾನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿಲ್ಲ, ಅಂದರೆ ಹಿಂದೆಯೂ ಕೂಡ ಬದಲಾವಣೆಗಳಾಗಿತ್ತು ಅಂತ, ಅಂದರೆ ತಿದ್ದುಪಡಿಗಳಾಗಿತ್ತು ಅನ್ನೋ ವಿಚಾರವನ್ನು ಬದಲಾವಣೆ ಅಂತ ಮಾಡಿ ಏನಾರು ಅರ್ಥೈಸ್ಕೊಂಡ್ರು ಏನೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ಈ ಒಂದು ನಾಯಕನ ಹೇಳಿಕೆಯನ್ನು
ಬಿಜೆಪಿ ದೇಶದಾದ್ಯಂತ ಈಗ ಕ್ಯಾಂಪೇನ್ ಮಾಡೋದಕ್ಕೆ ಶುರು ಮಾಡಿದೆ. ರಾಜ್ಯಸಭಾ ಮತ್ತು ಲೋಕಸಭಾ ಎಲ್ಲ ಕಡೆಗಳಲ್ಲೂ ಕೂಡ ಇದನ್ನೇ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ DK ಶಿ ಬಳಿ ಮಾಹಿತಿ ಮತ್ತು ಸ್ಪಷ್ಟನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದರೆ ಆ ಒಂದು ಕಾಂಗ್ರೆಸ್ನ ಹೈಕಮಾಂಡ್ ಪರವಾಗಿ ಚಿದಂಬರಂ ಅವರು ಕರೆ ಮಾಡಿ, ನೀವು ಮಾತಾಡಿರ್ತಕ್ಕಂಥದ್ದು ಏನು, ಯಾವ ಉದ್ದೇಶದಿಂದ ಮಾತನಾಡಿದ್ರಿ, ಅಲ್ಲಿ ಆಗಿರ್ತಕ್ಕಂಥ ವಿವರಣೆ ಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಸಂವಿಧಾನ ಬದಲಾವಣೆ ಆಗುತ್ತೆ ಮಾಡ್ತೀವಿ ಅಂತ ಹೇಳಿಲ್ಲ, ಹಾಗಾಗಿ ತಿದ್ದುಪಡಿಯ ಕೆಲ ವಿಚಾರಗಳನ್ನು ಗಮನಕ್ಕೆ ತಂದಿದ್ದೇನೆ ಅಷ್ಟೇ ಅನ್ನೋದನ್ನ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಹಜವಾಗಿ ಅದೊಂದು ಹೀಟಪ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಕಾಸಸೌಧದಲ್ಲಿ BBMPಯ ಒಂದು ಬಜೆಟ್ನ ಪೂರ್ವಭಾವಿ ಸಭೆಯ ಸಂದರ್ಭದಲ್ಲೂ ಕೂಡ ಅದನ್ನು ಜಮೀರ್ ಅಹಮದ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವ್ರ ಜೊತೆ ಈ ರೀತಿ ಆಗ್ತಾ ಇದೆ ಪರಿಸ್ಥಿತಿ, ನಾನು ಹೀಗೆ ಸ್ಪಷ್ಟನೆ ಕೊಟ್ಟಿದ್ದೇನೆ ಅಂತ ಕೂಡ DK ಶಿವಕುಮಾರ್ ಅವರೇ ಒಂದು ರೀತಿಯಲ್ಲಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈಗ BJPಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ತಿರುಗುಬಾಣವಾಗಿ ಕಾಂಗ್ರೆಸ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ಹಂತವನ್ನು ತಲುಪುತ್ತೆ ಕಾದ್ ನೋಡಬೇಕು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೇನೆ. ಪಾರ್ಲಿಮೆಂಟ್ ಮಾಡ್ತೀವಿ ನಾನು ಹೇಳಿದೆ ಅಂದ್ಬಿಟ್ಟು ನನ್ನ ಮೇಲೆ 2 ನಾನು ಅದ್ರ ಬಗ್ಗೆ ಮಾತಾಡಿ ನಾವು ಹೇಗೆ ಮಾಡೋಕ್ಕೆ ಬರುತ್ತೆ ಸರ್ ಅವರು ಅದು ಲಿಂಕ್ ಮಾಡಿರೋ ನೀವು ಬಹುಶಃ ಇಂಟರ್ನಲ್ ರಿಸರ್ವೇಷನ್ ಇಲ್ಲ ಈ ಮುಸ್ಲಿಮ್ಸ್ ಕೊಡೋದು ಆನ್ ರಿಸರ್ವೇಷನ್ ಪಾರ್ಲಿಮೆಂಟ್ ಮಾಡ್ತೀವಿ ನಾನು ಹೇಳಿದೆ